ನಮಸ್ತೆ ಪ್ರಿಯ ವೀಕ್ಷಕರೇ, ನಾನು ಡಾಕ್ಟರ್ PK ಪ್ರವೀಣ್ ಬಾಬು, ಆಯುರ್ವೇದ ಮತ್ತು ನಾಭಿ ಚಿಕಿತ್ಸಾ ತಜ್ಞರು, ಉತ್ತಮ್ ಬಡಾವಣೆ, ಚಿತ್ರದುರ್ಗ ರೋಡ್, ದಾವಣಗೆರೆ. ನಮ್ಮ ಸಂಪೂರ್ಣ ವಿಳಾಸ ಇದೇ ವಿಡಿಯೋನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಭ್ಯ. ಅವಶ್ಯಕತೆ ಇದ್ದಲ್ಲಿ ತಾವು ಗಮನಿಸಬಹುದು. ಡಿಸ್ಕ್ರಿಪ್ಷನ್ ಬಾಕ್ಸನ್ನು ಹೆಂಗೆ ಓಪನ್ ಮಾಡೋದು, ಅಲ್ಲಿ ಟ್ರ್ಯಾಂಗಲ್ ಶೇಪ್ ಬಟನ್ ಇದೆ ನೋಡಿ, ಅದನ್ನು ಟಚ್ ಮಾಡಿ. ಕೆಳಗಡೆ ಸಂಪೂರ್ಣ ವಿವರ ಇತ್ಯಾದಿ ತಮಗೆ ಲಭ್ಯ. ಇವತ್ತಿನ ವಿಷಯ ಸಮದೋಷ ಸಮಧಾತು ಮಲಕ್ರಿಯಾ ಪ್ರಸನ್ನ ಆತ್ಮ ಇಂದ್ರಿಯಶ್ಚ ಮನಃ ಸ್ವಸ್ತಿ ಇತ್ಯಭಿಧೀಯತೆ ಅನ್ನೋ ಶ್ಲೋಕ. ಅಂದರೆ ನಮ್ಮ ದೇಹ ಮಾಡಲ್ಪಟ್ಟಿರೋದು ತ್ರಿದೋಷಗಳಿಂದ, ಸಪ್ತಧಾತುಗಳಿಂದ, ಪಂಚಮಹಾಭೂತಗಳಿಂದ ಮತ್ತು ತ್ರಿಮಲಗಳಿಂದ ಅಂತಂದು ಶ್ಲೋಕದ ತಾತ್ಪರ್ಯ. ಇವತ್ತು ತ್ರಿದೋಷಗಳಾಗಿರುವಂತಹ ವಾತ, ಪಿತ್ತ ಮತ್ತು ಕಫ ಅವು ಸಮವಾಗಿದ್ದರೆ ಮನುಷ್ಯ ಆರೋಗ್ಯವಾಗಿದ್ದಾನೆ ಅಂತ ಹೇಳಲ್ಪಡ್ತದೆ. ಒಂದು ವೇಳೆ ತ್ರಿದೋಷಗಳು ಜಾಸ್ತಿ ಆದರೆ ಅಥವಾ ಕಡಿಮೆ ಆದರೆ, ನಾರ್ಮಲ್ ಇಲ್ಲ, ಸಮ ಇಲ್ಲ ಅಂತಂದರೆ ಆ ವ್ಯಕ್ತಿಗೆ ದೋಷಗಳು ಅಥವಾ ಕಾಯಿಲೆಗಳು ಬರುವಂತಹ ಸಾಧ್ಯತೆ ಅಥವಾ ಬಂದಿವೆ ಅಂತ ಅರ್ಥೈಸಿಕೊಳ್ಳಬಹುದು. ಸೊ ಇವತ್ತು ಆ ತ್ರಿದೋಷಗಳನ್ನು ಸಮವಾಗಿಟ್ಕೋಬೇಕು ಅಂತಂದರೆ ಏನು ಮಾಡಬೇಕು? ಬಹಳ ಮುಖ್ಯವಾಗಿ ಮಾಡಬೇಕಾಗಿರೋಂಥದ್ದು ಸಮತೋಲನ ಆಹಾರ. ಸಮತೋಲನ ಆಹಾರ, ಬ್ಯಾಲೆನ್ಸ್ಡ್ ಡಯಟ್ ಅಂದ ತಕ್ಷಣ ನಿಮ್ಮ ಗಮನ ಹೋಗೋವಂಥದ್ದು ಬ್ಯಾಲೆನ್ಸ್ಡ್ ಪ್ರೋಟೀನ್ ಆಗಿರ್ಬೋದು, ವಿಟಮಿನ್ ಆಗಿರ್ಬೋದು, ಕಾರ್ಬೋಹೈಡ್ರೇಟ್ಸ್ ಆಗಿರ್ಬೋದು, ಮಿನರಲ್ಸ್ ಆಗಿರ್ಬೋದು, ಇದ್ರ ಕಡೆ ತಮ್ಮ ಗಮನ ಹೋಗ್ತದೆ. ಅದು ಅಕಾರ್ಡಿಂಗ್ ಟು ಮಾಡರ್ನ್ ಸೈನ್ಸ್. ನಮ್ಮ ಆಯುರ್ವೇದ ಸಿದ್ಧಾಂತ ಪ್ರಕಾರ ಈ ಥರ ಪ್ರೋಟೀನು, ವಿಟಮಿನ್ನು, ಐರನ್ನು, ಕ್ಯಾಲ್ಶಿಯಂ ಅನ್ನುವ ಕಾನ್ಸೆಪ್ಟೇ ಇಲ್ಲ ವೀಕ್ಷಕರೇ. ಯಾರು ಷಡ್ ರಸಯುಕ್ತ ಆಹಾರಗಳನ್ನು ದಿನನಿತ್ಯ ಬಳಕೆ ಮಾಡ್ತಾರೆ ಅವರು ಸಮತೋಲನವಾದಂತಹ ಆಹಾರವನ್ನು ತಗೊಳ್ತಾ ಇದ್ದಾರೆ ಅಂತ ಅರ್ಥ. ಯಾರು ಸಮತೋಲನವಾದಂತಹ ಆಹಾರಗಳನ್ನು ತಗೊಳ್ತಾ ಇದ್ದಾರೆ, ಅರ್ಥಾತ್ ಯಾರು ಷಡ್ ರಸಯುಕ್ತ ಆಹಾರಗಳನ್ನು ತಗೊಳ್ತಿದ್ದಾರೆ, ಅವರ ತ್ರಿದೋಷಗಳು ಸಮವಾಗಿರ್ತವೆ. ಜಾಸ್ತಿನೂ ಆಗಲ್ಲ, ಕಡಿಮೆನೂ ಆಗಲ್ಲ ಅಂತ ಅರ್ಥ. ಹಾಗಾದರೆ ಷಡ್ ರಸಗಳು ಯಾವ್ಯಾವು? ಈ ಭೂಮಿ ಮೇಲೆ ಇರೋದೇ 6 ರಸಗಳು, ಷಡ್ ರಸಗಳು, 6 ರುಚಿಗಳು. ಯಾವ್ಯಾವು? ಮಧುರ, ಆಮ್ಲ, ಲವಣ, ಕಟು, ತಿಕ್ತ, ಕಷಾಯ ಅಂತ ಷಡ್ ರಸಗಳು. ಮಧುರ ಅಂದರೆ ಸ್ವೀಟ್, ಆಮ್ಲ ಅಂದರೆ ಹುಳಿ, ಲವಣ ಅಂದರೆ ಉಪ್ಪು, ಕಟು ಅಂದರೆ ಖಾರ, ತಿಕ್ತ ಅಂದರೆ ಕಹಿ, ಕಷಾಯ ಅಂದರೆ ಒಗರು. ಈ ರೀತಿಯ ಒಂದೊಂದು ರಸಕ್ಕೆ, ಅರ್ಥಾತ್ ಒಂದೊಂದು ರುಚಿಗೆ ಒಂದೊಂದು ಥರದ ಅಂಗ ಪ್ರತ್ಯಂಗಗಳನ್ನು ಪೋಷಣೆ ಮಾಡುವಂತಹ ಶಕ್ತಿಯನ್ನು ಭಗವಂತ ಕೊಟ್ಟಿದ್ದಾನೆ. ಒಂದೊಂದು ರುಚಿಗೆ ಒಂದೊಂದು ಕಾಯಿಲೆಯನ್ನು ವಾಸಿ ಮಾಡುವಂತಹ ಶಕ್ತಿಯನ್ನು ಭಗವಂತ ಕೊಟ್ಟಿದ್ದಾನೆ. ಒಂದೊಂದು ರುಚಿಗೆ ಒಂದೊಂದು ರೀತಿಯ ಶಕ್ತಿಯನ್ನು ಕೊಡುವಂತಹ ಶಕ್ತಿಯನ್ನು ಆ ರುಚಿಗೆ ಇಟ್ಟಿದ್ದಾನೆ. ಸೊ ನಾವು ಈ ರೀತಿಯ ಷಡ್ ರಸಯುಕ್ತ ಆಹಾರವನ್ನು ನಮ್ಮ ಥಾಲಿಯಲ್ಲಿ, ನಮ್ಮ ತಟ್ಟೆಯಲ್ಲಿ ದಿನನಿತ್ಯ ನಾವು ಆಹಾರದ ರೂಪದಲ್ಲಾಗಿರ್ಬೋದು, ತರಕಾರಿಗಳ ರೂಪದಲ್ಲಾಗಿರ್ಬೋದು, ಹಣ್ಣಿನ ರೂಪದಲ್ಲಾಗಿರ್ಬೋದು, ಔಷಧಿಯ ರೂಪದಲ್ಲಾಗಿರ್ಬೋದು, ಯಾವುದೋ ಒಂದು ರೂಪದಲ್ಲಿ ಸೇವನೆ ಮಾಡಿದ್ದೇ ಆದಲ್ಲಿ ನೀವು ಅರ್ಥ ಮಾಡ್ಕೊಳ್ಳಿ, ಸಮತೋಲನವಾದಂಥ ಆಹಾರವನ್ನು ಸೇವಿಸ್ತಿದ್ದೀರಿ ಅಂತ ತಮ್ಮಷ್ಟಕ್ಕೆ ತಾವೇ ಅರ್ಥ ಮಾಡ್ಕೊಂಬಿಡಿ. ಯಾವುದೇ ರೀತಿಯ ಲ್ಯಾಬೊರೇಟರಿ ಇನ್ವೆಸ್ಟಿಗೇಷನ್ಸ್ ಬೇಕಿಲ್ಲ. ನೀವು ಯಾವುದೇ ಡಯಟ್ರಿಷನ್ಸ್ ಹತ್ರ ಆಗಲಿ, ಡಾಕ್ಟ್ರ್ ಹತ್ರ ಹೋಗಲಿ, ಅಥವಾ ಇನ್ಯಾರ ಹತ್ರನೇ ಹೋಗ್ಬಿಟ್ಟು ಇದು ನಾನು ತಿಂತಾ ಇರೋದು ಸರಿನಾ ಅಂತ ಕೇಳುವ ಅವಶ್ಯಕತೆ ಇಲ್ಲ. ನೀವು ಷಡ್ರಸಯುಕ್ತ ಆಹಾರವನ್ನು ದಿನನಿತ್ಯ ಉಪಯೋಗ ಮಾಡ್ತಿದ್ದೀರಿ ಅಂತಂದರೆ ನೀವು ಸರಿಯಾದಂತಹ ಸಮತೋಲನವಾದಂತಹ ಆಹಾರವನ್ನು ತಗೊಳ್ತೀರಿ ಅಂತ ಅರ್ಥ ಮಾಡ್ಕೊಂಡ್ಬಿಡ್ಬೇಕು. ಈ ರೀತಿ ಸಮತೋಲನವಾದಂಥ ಆಹಾರವನ್ನು ತಗೊಳ್ತಿದ್ದೀರಿ ಅಂತಂದರೆ ನಿಮ್ಮ ತ್ರಿದೋಷಗಳು ಸಮವಾಗಿವೆ ಅಂತಂದು ಅರ್ಥ ಮಾಡ್ಕೊಂಡ್ಬಿಡ್ಬೇಕು. ಒಂದು ವೇಳೆ ನಿಮ್ಮ ತ್ರಿದೋಷಗಳು ಸಮವಾಗಿವೆ ಅಂತಂದರೆ ನೀವು ಆರೋಗ್ಯವಾಗಿದ್ದೀರಿ ಅಂತ ನೀವು ನಿಮ್ಮಷ್ಟು ನೀವೇ ಅರ್ಥ ಮಾಡ್ಕೊಂಬಿಡಿ. ಅದನ್ನು ಮತ್ತೆ ಸಾಬೀತುಪಡಿಸಲಿಕ್ಕೆ ಲ್ಯಾಬ್ ಇನ್ವೆಸ್ಟಿಗೇಷನ್ಸ್ ಬೇಕಾಗಿಲ್ಲ, ಎಕ್ಸ್ರೇ ಬೇಕಾಗಿಲ್ಲ, ಸ್ಕ್ಯಾನಿಂಗ್ ಬೇಕಾಗಿಲ್ಲ, MRI ಬೇಕಾಗಿಲ್ಲ, ಎಂಡೋಸ್ಕೋಪಿ ಬೇಡ, ಕೊಲೊನೋಸ್ಕೋಪಿ ಬೇಡ. ಅರ್ಥ ಆಯಿತು ವೀಕ್ಷಕರೇ? ಯಾವುದೇ ರೀತಿಯ ಮೆಡಿಕಲ್ ಲ್ಯಾಬೊರೇಟರಿ ಇನ್ವೆಸ್ಟಿಗೇಷನ್ಸ್ ಇಲ್ಲದೆ, ಯಾವುದೇ ರೀತಿಯ ವೈದ್ಯರ ಸಲಹೆ ಇಲ್ದಂಗೆ, ಯಾವುದೇ ರೀತಿಯ ಡಯಟ್ರಿಷನ್ಸ್ನ ಪರಾಮರ್ಶೆ ಇಲ್ದಂಗೆ ನಿಮಗೆ ನೀವೇ ತಗೊಳ್ತಿರೋಂಥ ಆಹಾರ ಸರಿ ಇದೆ, ನಿಮಗೆ ನೀವೇ ಆರೋಗ್ಯವಾಗಿದ್ದೀರಿ ಅಂತ ನಿರೂಪಣೆ ಮಾಡ್ಕೊಳ್ಳೋದು ಹೇಗೆ ಅಂತ ನಾನು ಈ ದಿನ ನಿಮಗೆ ಅರ್ಥೈಸಿದ್ದೇನೆ. ತಾವು ಅರ್ಥ ಮಾಡ್ಕೊಂಡಿದ್ದಲ್ಲದೆ ಬೇರೆಗೂ ಕೂಡ ಅರ್ಥ ಮಾಡಿಸಿಕೊಡಿ. ಎಲ್ಲರೂ ಕೂಡ ಈ ವಿಷಯವನ್ನು ಶೇರ್ ಮಾಡಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು ವೀಕ್ಷಕರೇ.